ಎಲ್ಲ SSLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಒಂದೊಟ್ಟು ಕಮೆಂಟ್ ಮಾಡಿದರೆ ಕೇಳ್ತಾ ಇದ್ರಿ, ನಮಗೆ ಗ್ರೇಸ್ ಮಾರ್ಕ್ಸ್ ಅದೇ ಕೊಡ್ತೀನಿ ಅಂದರು. ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ಅದೇ ಕೊಡ್ತೀನಿ ಅಂತ ಹೇಳಿದರು. ಈಗ ಏನಾಯಿತು, ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದಿದೆಯಾ? ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ? ಏನಾದರೂ ಇವ್ಯಾಲ್ಯೂಷನ್ ಮುಗಿದ ಮೇಲೆ ಅಡಿಷ್ನಲ್ ಆಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ನೀವೆಲ್ಲ ಕಮೆಂಟ್ ಮಾಡಿಬಿಟ್ಟು ಎಲ್ಲ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ತಪ್ಪದನ್ನ ಸ್ಟಾರ್ಟಿಂದ ಎಂಡವ್ರು ನೋಡಿ. ಮತ್ತು ಈಗಾಗಲೇ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಆದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ನೀವು ಕೊನೆಯವರೆಗೆ ವಿಡಿಯೋ ನೋಡಿಲ್ಲ, ಆದ್ದರಿಂದ ನಿಮಗೆ ಇನ್ಫಾರ್ಮೇಷನ್ ಆದರೆ ಅರ್ಥ ಆಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡವ್ರು ನೋಡಿ. ಮತ್ತು ಇದ್ರ ಜೊತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಆದರೆ ಕೊಡ್ತಿರ್ತೀನಿ, ಆದ್ದರಿಂದ ಸ್ಟಾರ್ಟಿಂದ ಎಂಡವ್ರು ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಬೇಡಬೇಕಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಫ್ರೀ ಆಗಿರುತ್ತೆ. ಮತ್ತು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಮತ್ತೆ ನಿಮಗೆ ಚಾನಲ್ ಆದರೆ ಸಿಗೋದಿಲ್ಲ. ಆದ್ದರಿಂದ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಎಷ್ಟು ರಿಸಲ್ಟ್ ಆಗ್ಬೋದು ಅಂತ ತಪ್ಪದೇ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಿಮ್ಮ ರಿಸಲ್ಟ್ ಎಷ್ಟು ಎಕ್ಸ್ಪೆಕ್ಟೆಡ್ ಇದೆ ಅಂತ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಈಗ ನಾನು ರಿಸಲ್ಟ್ ಹೀಗೆ ಚೆಕ್ ಮಾಡುವುದು, ಎಲ್ಲರಿಗಿಂತ ಮೊದಲು ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋ ಆದರೂ ಮಾಡಿದ್ದೀನಿ, ಅದನ್ನು ಕೂಡ ಚಾನಲೇ ಇರ್ತದೆ, ಚೆಕ್ ಮಾಡಿ. ಅದ್ರ ಜೊತೆಗೆ ಇವ್ಯಾಲ್ಯೂಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಆ ವಿಡಿಯೋ ಕೂಡ ಚಾನಲಲ್ಲೇ ಇರ್ತದೆ, ಚೆಕ್ ಮಾಡಿ. ಈಗ ಮೊದಲೇದಾಗಿ ಬಂದ್ಬಿಟ್ಟು ನಾವು ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಆದರೆ ನೋಡ್ತಾ ಹೋಗೋಣ. ಏನಾದರೂ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದೇ ಆಗಿದ್ದರೆ ಅದರ ರೂಲ್ಸ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ. ಮೊದಲೇದಾಗಿ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸು ಕೊಡಬೇಕಂತಾನೆ ಬಂದರೆ ಅದು ನಿಮ್ಮ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಸೆಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಎಕ್ಸಾಮ್ ಕ್ವಶನ್ ಏನಾದರೂ ಔಟ್ ಆಫ್ ಸಿಲೆಬಸ್, ಅಂದರೆ ನಿಮ್ಮ ಪುಸ್ತಕ ಹೊರತುಪಡಿಸಿ ಏನಾದರೂ ಸಿಲೆಬಸ್ ಬಂದರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಏನಾದರೂ ಕ್ವಶನ್ ನಿಮ್ಮ ಸಿಲೆಬಸ್ಸಲ್ಲೇ ಇದ್ದು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಆದರೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ. ಈಗ ನಿಮ್ಮ ಎಲ್ಲ ಸಬ್ಜೆಕ್ಟ್ನ 2024ನೇ ಸಾಲಿನ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಆದರೆ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಔಟ್ ಆಫ್ ಸಿಲೆಬಸ್, ಅಂದರೆ ಪಠ್ಯದ ಹೊರಗಿಂದ ಕ್ವಶನ್ ಯಾವುದೇ ಬಂದಿಲ್ಲ. ಸೊ ಆದ್ದರಿಂದ ಈ ವರ್ಷ ನಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ. ಯಾಕೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ ಅಂದರೆ ನಿಮ್ಮ ಪ್ರತಿಯೊಂದು ಕ್ವಶನ್ನು ಸ್ಟ್ರಿಕ್ಟಾಗಿ ಅದೇ ಫಾಲೋ ಮಾಡಿಬಿಟ್ಟು ತೆಗೆದಿದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿ ಗೊಂದಲ ಆದರೆ ಇಲ್ಲ, ಮತ್ತು ಎಲ್ಲ ಕ್ವಶನು ಕರೆಕ್ಟ್ ಇವೆ ಅಂತ ಮಂಡಳಿಯಿಂದ ಆದೇಶ ಆದರೆ ಬಂದಿದೆ. ಸೊ ಆದ್ದರಿಂದ ಈ ವರ್ಷ ನಿಮಗೆ ಗ್ರೇಸ್ ಮಾರ್ಕ್ಸ್ ಅದೇ ಇಲ್ಲ. ಯಾಕಂದರೆ ಈ ವರ್ಷ ನಿಮಗೆ 3 ಪರೀಕ್ಷೆ ಇರೋದ್ರಿಂದ ಸೊ ನೀವು ಪಾಸ್ ಆಗೋಂಥ ತುಂಬಾ ಈಸಿ ಇದೆ, ಮತ್ತು ಗ್ರೇಸ್ ಮಾರ್ಕ್ಸ್ ಆದರೆ ಕೊಡೋದಿಲ್ಲ. ಯಾರು ಕೂಡ ಟೆನ್ಷನ್ ತೊಗೊಬೇಡಿ. ಏನಾದರೂ ಇನ್ ಕೇಸ್ ನೀವು ಫೇಲ್ ಆಗಲ್ಲ ಯಾರು ಕೂಡ, ಆದರೆ ಇನ್ ಕೇಸ್ ಏನಾದರೂ ಫೇಲ್ ಆದರೆ ಇನ್ನೂ 2 ಎಕ್ಸಾಮ್ ಇರ್ತದೆ ಸಪ್ಲಿಮೆಂಟಿ. ಸೊ ಬರೆದ್ಬಿಟ್ಟು ಪಾಸ್ ಆಗ್ಬೋದು. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಗ್ರೇಸ್ ಮಾರ್ಕ್ಸ್ ಬರ್ತವೆ ಅಂತ ಅನ್ಕೊಂಡಿರ್ತಾರೆ. ಆದ್ದರಿಂದ ತಪ್ಪದೇ ಶೇರ್ ಮಾಡಿ.